ಹಲೋ ಎವ್ರಿವನ್, ನಾವಿವತ್ತು ಬೆಳಗ್ಗೆ 4:15ಗೆ ಎದ್ದು ರೆಡಿಯಾಗಿದ್ದೀವಿ ಅರೈಲ್ ಘಾಟಿಗೆ ಹೋಗೋಕ್ಕೆ ಅಂತ. ಸೊ ನಾವಿದ್ದಿದ್ದು ಹೋಮ್ ಸ್ಟೇಯಿಂದ ಎಲೆಕ್ಟ್ರಿಕ್ ಟುಕ್ಸ್ ಅಂತ ಓಡಾಡ್ತಿರುತ್ತೆ ಅಲ್ಲಿ, ಅದರಲ್ಲಿ ಹೋದ್ವಿ. ಅವರು ಒಬ್ಬರಿಗೆ 20 ರೂಪೀಸ್ ಚಾರ್ಜ್ ಮಾಡಿದ್ರು. ಸೊ ಸರಿ ಅಂತ ಹೋಗಿ ನಾವು ಫಸ್ಟು ನ್ಯೂ ನೈನಿ ಬ್ರಿಡ್ಜ್ ಹತ್ರ ಇಳ್ಕೊಂಡ್ವಿ. ಅಲ್ಲಿ ರೋಡಲ್ಲಿ ಹಾಗೆ ಸ್ವಲ್ಪ ಓಡಾಡಿ ಲೈಟಾಗಿ ಟಿಫನ್ ಮಾಡಿದ್ವಿ. ಬ್ರೆಡ್ ಪಕೋಡ ಮತ್ತು ವಡಾಪಾವ್ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಇನ್ನೊಂದು ಟುಕ್ ತೊಗೊಂಡು ರೈಲ್ ಘಾಟಿಗೆ ರೀಚ್ ಆದ್ವಿ. ಅಲ್ಲಿಂದ ಅಲ್ಲಿಗೆ ಅವರು ಒಬ್ಬರಿಗೆ 100 ರೂಪೀಸ್ ತೊಗೊಂಡ್ರು. ರೈಲ್ ಘಾಟ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಜಾಸ್ತಿ ಜನನೂ ಇರಲಿಲ್ಲ ಮತ್ತು ತುಂಬ ಕ್ಲೀನಾಗಿತ್ತು. ಫೆಸಿಲಿಟೀಸು ಎಲ್ಲ ತುಂಬ ಚೆನ್ನಾಗಿತ್ತು. ನಿಮ್ಮ ಹತ್ರ ಓನ್ ವೆಹಿಕಲ್ ಇತ್ತು ಅಂತಂದರೆ ನೀವು ರೈಲ್ ಘಾಟಿಗೆ ಹೋಗ್ಬೋದು. ಸಂಗಮ್ ಘಾಟಲ್ಲಿ ತುಂಬ ರಶ್ ಇರುತ್ತೆ. ಸೊ ರೈಲ್ ಘಾಟಿಗೆ ಬರೋದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ನಾವು ಅಲ್ಲಿ ಹೋಗಿ ತ್ರಿವೇಣಿ ಸಂಗಮಕ್ಕೆ ಬೋಟಲ್ಲಿ ಹೋಗೋಣ ಅಂತ ಮಾತಾಡ್ತಾ ಇದ್ದೀವಿ. ಬಟ್ ಬೋಟ್ ಈ ಕಡೆ ರೈಲ್ ಘಾಟ್ ಸ್ಟಾರ್ಟಿಂಗಲ್ಲಿ ಇರೋ ಬೋಟ್ ಅವರೆಲ್ಲ ತುಂಬ ಜಾಸ್ತಿ ಕೇಳ್ತಿದ್ರು. ಲೈಕ್ ಒಬ್ರಿಗೆ 2,000 ಅಂತ ಹೇಳಿದ್ರು. ಬಟ್ ನಮ್ಗದು ವರ್ತ್ ಅಂತ ಅನಿಸ್ಲಿಲ್ಲ. ಸೊ ನಾವು ಹಾಗೆ ಮುಂದೆ ಸ್ವಲ್ಪ ನಡ್ಕೊಂಡು ಹೋಗಿ ಮುಂದೆ ಇರೋ ಬೋಟ್ ಅವ್ರ ಹತ್ರ ಕೇಳಿದ್ವಿ. ಅವರು ಟೋಟಲ್ 3,000ಗೆ 7 ಜನ ಆ ಥರ ಬಂದರು. ಸೊ ಅದು ಓಕೆ ಅಂದ್ಬಿಟ್ಟು ನಾವು ಅದರಲ್ಲಿ ಹೋದ್ವಿ. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಆ ಪಕ್ಷಿ ಹಾರಾಡ್ತಿರೋದಿರ್ಬೋದು, ಅದು ನೋಡೋಕ್ಕೆ ಏನೋ ಒಂಥರ ಮನಸ್ಸಿಗೆ ತುಂಬ ಸಂತೋಷ ಅನಿಸ್ತಿತ್ತು. ಪೀಸ್ಫುಲ್ಲಾಗಿತ್ತು. ಅಲ್ಲಿಂದ ನಾವು ಮುಗಿಸ್ಕೊಂಡು ವಾಪಸ್ ಹೊರಟಿದ್ದೀವಿ. ಜನ ಆ್ಯಕ್ಚುಲಿ ಟಿ ವಿಲೆಲ್ಲ ತೋರಿಸೋ ಥರ ತುಂಬ ಜನ ಏನಿರಲಿಲ್ಲ. ನಾವು ಬಂದಿದ್ದ ದಿನ ಕಡಿಮೆ ಜನನೇ ಇದ್ದರು. ನಮಗೆಲ್ಲ ಆರಾಮಾಗಾಯಿತು. ನೀವೇನೂ ಯೋಚನೆ ಮಾಡಬೇಡಿ, ಆರಾಮಾಗಿ ಬನ್ನಿ. ನಿಮಗೆಲ್ಲ ಥರ ಫೆಸಿಲಿಟೀಸ್ ಇದೆ ಇಲ್ಲಿ. ನೀವು ಉಳ್ಕೊಳ್ಳೋದಕ್ಕೆ ಟೆಂಟ್ಸ್ ಕೂಡ ಇದೆ. ಮತ್ತು ಊಟ ತಿಂಡಿಗೂ ಅಷ್ಟೇ ಏನೂ ಯೋಚನೆ ಇಲ್ಲ. ಪ್ರತಿಯೊಂದು ಏರಿಯಾಗಳಲ್ಲೂ ಭಂಡಾರ ಅಂತ ಇರುತ್ತೆ. ಅಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ ವಿಸಿಟರ್ಸ್ಗೆಲ್ಲ. ಅವರೇ ಕರೆದು ಕೊಡ್ತಾರೆ. ನಿಜವಾಗ್ಲೂ ಅದಂತೂ ತುಂಬ ಒಳ್ಳೆಯ ಸೇವೆ ಅಂತ ಹೇಳ್ಬೋದು. ಮತ್ತು ಅದೆಲ್ಲ ಮುಗಿಸ್ಕೊಂಡು ನಾವು ಅಯೋಧ್ಯೆ ಕಡೆಗೆ ಹೊರಟಿದ್ದೀವಿ. ಇಲ್ಲಿ ಕಾಣಿಸ್ತಿದೆ ಅಲ್ವಾ ಬ್ರಿಡ್ಜು, ಅದು ಕೆಳಗಡೆ ಗಂಗಾ ನದಿ, ಅದ್ರ ಮೇಲ್ಗಡೆ ವೆಹಿಕಲ್ಸ್ ಓಡಾಡೋ ಬ್ರಿಡ್ಜು, ಅದ್ರ ಮೇಲ್ಗಡೆ ಟ್ರೈನ್ ಓಡಾಡೋದಕ್ಕೆ ವೇ ಇತ್ತು. ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಲೆಫ್ಟ್ ಸೈಡ್ ಕಾಣಿಸ್ತಿದೆಯಲ್ಲ, ಅದು ಪ್ಯಾಂಟೋನ್ ಬ್ರಿಡ್ಜಸ್ಸು. ಅದು ಏರ್ ಬಲೂನು, ಅದನ್ನು ಬ್ರಿಡ್ಜ್ ಮೇಲೆ ಇಟ್ಟಿರ್ತಾರೆ. ಅದು ಹಾಗೆ ಫ್ಲೋಟ್ ಆಗ್ತಾ ಇರುತ್ತೆ. ಅದ್ರ ಮೇಲೆ ಬ್ರಿಡ್ಜ್ ಇಟ್ಟಿದ್ರು. ಅದು ತುಂಬ ಚೆನ್ನಾಗಿತ್ತು. ಇವಾಗ ನಾವು ಅಯೋಧ್ಯೆಗೆ ಹೊರಟಿದ್ದೀವಿ. ಸೊ ನೋಡೋಣ, ಅಲ್ಲಿ ತುಂಬ ರಶ್ ಇದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಎಷ್ಟು ರಶ್ ಇದೆ, ಎಷ್ಟೊತ್ತು ಬೇಕು ದರ್ಶನ ಆಗೋಕ್ಕೆ ಅಂತ ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಫಾಲೋ ಮಾಡ್ತಾಯಿದ್ದೀನಿ. ಬಾಯ್.